ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಕಾಳಭೈರವ ಶಿವನ ಒಂದು ರೂಪ. ಕಾಳಭೈರವ ಕಾಳಭೈರವ ಅಂತ ಹೇಳಿದ್ರೆ ಕಾಸಿನಲ್ಲಿ ಇವನು ಒಂದು ತ್ರಿಶೂಲ ಹಿಡ್ಕೊಂಡು ಕಾಸಿ ಸುತ್ತ ಕಾವಲ ಕಾಯ್ತಾನಂತ್ರಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನೇ ಆಗಿರ್ಲಿ ಅಂದ್ರೆ ಶಿವನ ಹತ್ರ ಮಾತು ತಗೊಂಡಿದ್ನಂತೆ. ನಾನು ಇಲ್ಲಿ ನೀನು ಇರೋವರೆಗೂ ನಾನು ನಿನ್ನ ಹತ್ರನೇ ಇರ್ತೀನಿ, ಇಲ್ಲಿ ಕಾವಲದಾರನಾಗಿ ನಾನು ಕಾಯ್ತೀನಿ ಅಂತ ಹೇಳಿ ಕಾಯ್ತಿರ್ತಾನ್ರಿ ಕಾಶಿಯಲ್ಲಿ. ಹಾಗಾಗಿ ಈ ಮಂತ್ರ ನಾವು ಓದೋದ್ರಿಂದ ಅವನು ಕಾಸಿನಲ್ಲಿದ್ರೂ ಕೂಡ ಓಹೋ ನನ್ನಲ್ಲಿ ನಮನೆ ಮಾಡ್ತಾ ಇದ್ದಾರೆ, ನಾನು ಅಲ್ಲಿ ಹೋಗ್ಬೇಕು, ಅವ್ರು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಹತ್ರ ಬಂದು ನಮಗೆ ಯಾವುದೇ ಪ್ರಾಬ್ಲಮ್ ಇರಲಿ, ಏನೇ ಅನಾರೋಗ್ಯ ಇರಲಿ ಅವನು ಕಾಪಾಡ್ತಾನೆ ಅಂತೇಳಿ ಒಂದು ನಂಬಿಕೆ ರೀ. ಆ ಮಂತ್ರ ಯಾವುದು ಅಂತ ಹೇಳಿದರೆ, ದೇವರಾಜ ಸೇವಮಾನ ಪಾವನಾಂಗ್ರ ಪಂಕಜಂ ವೇಳಯಜ್ಞ ಸೂತ್ರಮಿಂದ ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ಬೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಳಭೈರವಂ ಭಜ ಅಂತೇಳಿ ಇದು 7-8 ಸ್ಟಾಂಜಸ್ ಇದೆ ರೀ. ಇದು ಎಲ್ಲ ಭಕ್ತಿಗೀತೆ ಬುಕ್ನಲ್ಲಿ ಸಿಗುತ್ತೆ. ಬಟ್ ಏನಂದರೆ ತಿಂಗಳಿಗೆ 2 ಅಷ್ಟಮಿ ಬರುತ್ತೆ. ಅಷ್ಟಮಿ ದಿನ 8 ಬಾರಿ ಓದಿದರೆ ದಿನಾಲು ಓದೋದು ಬೇಕಾಗಿಲ್ಲ ಅಂತೇಳಿದ್ರೆ ಅರ್ಥ. ಅಷ್ಟಮಿ ದಿನ ಅಂದರೆ ಅವನಿಗೆ ಭಾಳ ಇಷ್ಟ ಅಂತೆ ಕಾಳಭೈರವನಿಗೆ. ಹಾಗಾಗಿ ಆ ದಿನ ಓದೋದ್ರಿಂದ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್.